ಚರಿತ್ರ ಅನ್ನುವ ಹುಡುಗಿ ಸಡನ್ ಆಗಿ ಕಾಣೆ ಆಗ್ತಾಳೆ. ಅವಳು ಕಾಣೆ ಆಗೋದಕ್ಕೆ ಏನ್ ಕಾರಣ ಅನ್ನೋ ಕಥೆಯನ್ನ ಶಾಕಿಂಗ್ ಟ್ವಿಸ್ಟ್ ಗಳೊಂದಿಗೆ ಹೇಳಿದ ಚಿತ್ರನೇ ದ ಸ್ಟೋರಿ ಆಫ್ ಎ ಬ್ಯೂಟಿಫುಲ್ ಗರ್ಲ್. ನಿಜವಾಗ್ಲೂ ನಡೆದಿರೋ ಘಟನೆಯನ್ನ ಬೇಸ್ ಮಾಡಿನೇ ಈ ಚಿತ್ರನ ಶೂಟ್ ಮಾಡಿದ್ದಾರೆ. ಸರಿ ಬನ್ನಿ ಚರಿತ್ರಾಗೆ ಏನಾಯ್ತು ಅಂತ ನೋಡ್ಕೊಂಡ್ ಬರೋಣ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಚರಿತ್ರ ಅನ್ನುವ ಹುಡುಗಿ ಮಿಸ್ಸಿಂಗ್ ಆಗೋದಕ್ಕೂ ಮುಂಚೆ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡ್ತಾಳೆ, ಆದ್ರೆ ಮಾತಾಡೋದಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಅದೇ ನಂಬರ್ ಇಂದ ಮೆಸೇಜಸ್ ಕಳಿಸ್ತಾಳೆ, ನಾನು ಡೇಂಜರ್ ಅಲ್ಲಿ ಇದ್ದೀನಿ ಕಾಪಾಡಿ ಅಂತ. ಅದಕ್ಕೆ ಪೊಲೀಸ್ನವರು ನಿಮ್ ಲೊಕೇಶನ್ ಶೇರ್ ಮಾಡಿ ಅಂತ ರಿಪ್ಲೈ ಮಾಡ್ತಾರೆ. ಆದ್ರೆ ಅವಳ ಕಡೆಯಿಂದ ಯಾವುದೇ ರಿಪ್ಲೈ ಬರೋದಿಲ್ಲ. ಮೇ ಬಿ ಪ್ರ್ಯಾಂಕ್ ಕಾಲ್ಸ್ ಆಗಿರ್ಬೋದು ಅನ್ಕೊಂಡು ಪೊಲೀಸರು ಸುಮ್ನಾಗ್ತಾರೆ. ಆದ್ರೆ ನೆಕ್ಸ್ಟ್ ಡೇ ನ್ಯೂಸ್ ನಲ್ಲಿ August 14th ಸಂಜೆ ಫ್ರೆಂಡ್ ಜೊತೆ ಡಿನ್ನರ್ಗೆ ಹೋಗ್ತೀನಿ ಅಂತ ಹೇಳಿ ಹೋಗಿದ್ದ ಚರಿತ್ರ ಅನ್ನುವ ಹುಡುಗಿ ಮಿಸ್ಟೀರಿಯಸ್ ಆಗಿ ಕಾಣೆ ಆಗಿದ್ದಾಳೆ ಅಂತ ನ್ಯೂಸ್ ಪ್ರಸಾರ ಆಗ್ತಿದೆ. ಇದನ್ನ ನೋಡಿ ಒಬ್ಬ ಗಾಬರಿ ಆಗ್ತಾನೆ. ಇವನ್ ಹೆಸರು ರವಿ. ಕಾಣೆ ಆಗಿರೋ ಚರಿತ್ರ ಹಾಗೂ ರವಿ ಲವರ್ಸ್ ಆಗಿರ್ತಾರೆ. ಸೊ ಈ ಕೇಸ್ ನ ಎಂಕ್ವೈರಿ ಮಾಡೋದಕ್ಕೆ ಆದಿತ್ಯ ಅನ್ನುವ IPS ಆಫೀಸರ್ ಬರ್ತಾರೆ. ಚರಿತ್ರ ಅವ್ರ ತಾಯಿ ಮೀಡಿಯಾಗೆ ಹೇಳಿಕೆ ಕೊಟ್ಟಿರೋ ಪ್ರಕಾರ ರಾತ್ರಿ 8 ರಿಂದ 9 ಗಂಟೆ ಸಮಯದಲ್ಲಿ ಚರಿತ್ರ ಮನೆ ಬಿಟ್ಟು ವಿಕ್ರಮ್ ಅನ್ನುವ ವ್ಯಕ್ತಿ ಜೊತೆ ಹೋದ್ಲು ಅಂತ. ಫಸ್ಟ್ ಪೊಲೀಸ್ನವರು ಚರಿತ್ರ ಮನೆ ಚೆಕ್ ಮಾಡ್ತಾರೆ, ಆದ್ರೆ ಯಾವುದೇ ಲೀಡ್ ಸಿಗೋದಿಲ್ಲ. ಆದಿತ್ಯ ಅವ್ರ ಟೀಮ್ ಅವ್ರಿಗೆ ಹೇಳ್ತಾರೆ ಚರಿತ್ರ ಬದುಕಿರ್ಬೋದು ಅಥವಾ ಸತ್ತೋಗಿರ್ಬೋದು ಅಥವಾ ಲಾಸ್ಟ್ ಸ್ಟೇಜ್ ಅಲ್ಲಿ ಇರೋ ಸಾಧ್ಯತೆ ಕೂಡ ಇದೆ. ಅವಳನ್ನ ಸೇವ್ ಮಾಡೋದಕ್ಕೆ ಎಲ್ಲಾ ಪ್ರಯತ್ನ ಮಾಡ್ಬೇಕು ಅಂತ. ರವಿ ಫ್ರೆಂಡ್ಸ್ ಜೊತೆ ಸ್ಟೇ ಆಗಿರ್ತಾನೆ. ಫ್ರೆಂಡ್ಸ್ ಹೇಳ್ತಾರೆ ಚರಿತ್ರ ಬಗ್ಗೆ ಯೋಚನೆ ಮಾಡಬೇಡ, ಪೊಲೀಸ್ ಬೇರೆ ಅವಳು ಕಾಣೆ ಆಗಿರೋದ್ರಿಂದ ಸರ್ಚ್ ಮಾಡ್ತಾ ಇದ್ದಾರೆ. ನೀನೇ ಅವಳ ಲವರ್ ಅನ್ನೋದು ಗೊತ್ತಾದ್ರೆ ಖಂಡಿತ ಎಂಕ್ವೈರಿಗೆ ಕರೀತಾರೆ. ಸೊ ಅದಕ್ಕೆ ಸ್ವಲ್ಪ ದಿನ ಹೊರಗಡೆ ಓಡಾಡ್ಬೇಡ ಅಂತ. ಈ ಕಡೆ ಆದಿತ್ಯ ವಿಕ್ರಮ್ನ ಎಂಕ್ವೈರಿ ಮಾಡ್ತಾರೆ. ಇವನು ದೊಡ್ಡ ಬಿಸ್ನೆಸ್ ಮ್ಯಾನ್. ಚರಿತ್ರ ಕೊನೆಯದಾಗಿ ಇವನ್ ಜೊತೆನೆ August 14th ಡಿನ್ನರ್ಗೆ ಹೋಗಿ ಆಮೇಲೆ ರಿಟರ್ನ್ ಬಂದೇ ಇಲ್ಲ. ಎಲ್ಲೋ ಮಿಸ್ಟೀರಿಯಸ್ ಆಗಿ ಕಾಣೆ ಆಗಿರ್ತಾಳೆ. ಸೊ ಅದ್ರ ಬಗ್ಗೆ ಕೇಳ್ತಾರೆ. ವಿಕ್ರಮ್ ಹೇಳೋ ಪ್ರಕಾರ ಚರಿತ್ರನೇ ಇವನ್ನ ಡಿನ್ನರ್ಗೆ ಕರೆದಿರೋದು. ಡಿನ್ನರ್ ಆದ್ಮೇಲೆ ಸ್ವಲ್ಪ ಹೊತ್ತು ಮಾತಾಡಿ ನಾವಿಬ್ರು ಹೊರಟ್ವಿ, ಅಷ್ಟೇ ನನ್ಗೆ ಗೊತ್ತಿರೋದು ಅಂತ. ರವಿ ಹಾಗೂ ವಿಕ್ರಮ್ ಒಂದೇ ಕ್ಲಾಸ್ ನಲ್ಲೇ ಸ್ಟಡಿ ಮಾಡಿರ್ತಾರೆ, ಆದ್ರೆ ಕ್ಲೋಸ್ ಫ್ರೆಂಡ್ಸ್ ಅಲ್ಲ. ರವಿ ಇನ್ಶೂರೆನ್ಸ್ ಏಜೆಂಟ್ ಆಗಿದ್ರೆ ವಿಕ್ರಮ್ ದೊಡ್ಡ ಬಿಸ್ನೆಸ್ ಮ್ಯಾನ್. ಆದಿತ್ಯ ಚರಿತ್ರ ಕಡೆಯಿಂದ ಮೆಸೇಜ್ ಬಂದಾಗ ರೆಸ್ಪಾಂಡ್ ಮಾಡಿದ್ದ ಕಂಟ್ರೋಲ್ ರೂಮ್ ನ ಎಂಪ್ಲಾಯ್ ಹತ್ರ ಆ ದಿನ ಏನ್ ನಡೀತು ಅಂತ ಕೇಳ್ತಾರೆ. ಅವನು ಕೂಡ ನಡೆದ ಎಲ್ಲಾ ವಿಷಯ ಹೇಳ್ತಾನೆ. ಚರಿತ್ರ ಕಾಲ್ ಹಿಸ್ಟ್ರಿ ಚೆಕ್ ಮಾಡ್ತಾರೆ. ಸಸ್ಪಿಷಿಯಸ್ ಆಗಿ ಏನೂ ಇಲ್ಲ. ಆದ್ರೆ ಲಾಸ್ಟ್ 6 ಮಂತ್ ಅಲ್ಲಿ 620 ಸಲ ಒಂದು ನಂಬರ್ಗೆ ಕಾಲ್ ಮಾಡಿದ್ದಾಳೆ. ಆದ್ರೆ ಸೇಮ್ ನಂಬರ್ಗೆ ಲಾಸ್ಟ್ 2 ಮಂತ್ ಇಂದ ಒಂದೇ ಒಂದು ಕಾಲ್ ಕೂಡ ಮಾಡಿಲ್ಲ. ಆ ನಂಬರ್ ಡೀಟೇಲ್ ಚೆಕ್ ಮಾಡಿದಾಗ ಅದು ರವಿ ನಂಬರ್ ಅನ್ನೋದು ಕನ್ಫರ್ಮ್ ಆಗುತ್ತೆ. ಸೊ ಅದಕ್ಕೆ ರವಿನ ಎಂಕ್ವೈರಿ ಮಾಡ್ತಾರೆ. ನಿನ್ಗೆ ಅಷ್ಟೊಂದು ಸಲ ಕಾಲ್ ಮಾಡಿದ್ದ ಚರಿತ್ರ ರೀಸೆಂಟ್ ಟೈಮ್ ಅಲ್ಲಿ ಕಾಲ್ ಮಾಡೇ ಇಲ್ಲ. ಸೊ ಅವಳು ಪಕ್ಕ ನಿನ್ನ ಲವ್ ಮಾಡ್ತಾ ಇದ್ದಾಳೆ ಅನ್ನೋದು ನಮ್ಗೆ ಗೊತ್ತು. ಅವಳಿಗೆ ಏನ್ ಮಾಡ್ದೆ ನಿಜ ಹೇಳು ಅಂತ. ರವಿ ಹೇಳ್ತಾನೆ ಲಾಸ್ಟ್ 2 ಮಂತ್ ಇಂದ ಅವಳು ಫುಲ್ ಬ್ಯುಸಿ ಆಗಿದ್ಲು, ಅದಕ್ಕೆ ಅವಳನ್ನ ಮೀಟ್ ಆಗಿಲ್ಲ. ಅವಳು ಮಿಸ್ಸಿಂಗ್ ಆಗಿದ್ದಾಳೆ ಅನ್ನೋದು ಗೊತ್ತಾದ್ಮೇಲೆ ಶಾಕ್ ಆಯ್ತು ಅಂತ. ಆದಿತ್ಯ ಮತ್ತೊಂದು ಪ್ರಶ್ನೆ ಕೇಳ್ತಾರೆ. ಸರಿ, ನೀನು ಚರಿತ್ರನ ಹೇಗ್ ಮೀಟ್ ಆದೆ? ನಿಮ್ಮಿಬ್ಬರ ಮಧ್ಯೆ ಲವ್ ಹೇಗಾಯ್ತು? ಅವಳು ಕಾಣೆ ಆಗೋದಕ್ಕೂ ಮುಂಚೆ ಅವಳನ್ನ ಯಾವಾಗ ಮೀಟ್ ಆದೆ? ಎಲ್ಲ ಕರೆಕ್ಟ್ ಆಗಿ ಹೇಳು ಅಂತ. ರವಿ ಹೇಳೋದಕ್ ಶುರು ಮಾಡ್ತಾನೆ. ಚರಿತ್ರ ಮನೆ ಪಕ್ಕದಲ್ಲೇ ರವಿ ಫ್ರೆಂಡ್ಸ್ ಜೊತೆ ಸ್ಟೇ ಆಗಿರ್ತಾನೆ. ಡೈಲಿ ಅವಳನ್ನ ಸ್ಟುಡಿಯೋಗೆ ಡ್ರಾಪ್ ಮಾಡಿ ಅವನು ಕೆಲ್ಸಕ್ಕೆ ಹೋಗ್ತಾ ಇದ್ದ. ಚರಿತ್ರ ಡಬ್ಬಿಂಗ್ ಆರ್ಟಿಸ್ಟ್. ಕೆಲವೊಂದು ಕಾರ್ಟೂನ್ ಪ್ರಾಜೆಕ್ಟ್ ಗೆ ವಾಯ್ಸ್ ಓವರ್ ಮಾಡ್ತಾ ಇರ್ತಾಳೆ. ಈವ್ನಿಂಗ್ ರವಿನೇ ಅವಳನ್ನ ಕರ್ಕೊಂಡ್ ಬಂದು ಮನೆಗ್ ಬಿಡ್ತಾ ಇದ್ದ. ಚರಿತ್ರ ಕೂಡ ರವಿ ತರನೇ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಸಿಗೋ ದುಡ್ಡಲ್ಲಿ ಹೇಗೋ ಮ್ಯಾನೇಜ್ ಮಾಡ್ತಾ ಇರ್ತಾಳೆ. ಒಂದಿನ ಡಿಸ್ನಿ ಸ್ಟುಡಿಯೋ ಇಂದ ಆಫರ್ ಬರುತ್ತೆ. ಸೊ ಅದಕ್ಕೆ ಚರಿತ್ರ ಫುಲ್ ಖುಷಿಯಾಗಿದ್ದಾಳೆ. ರವಿ ಇನ್ಶೂರೆನ್ಸ್ ಏಜೆಂಟ್ ಆಗಿರೋದ್ರಿಂದ ಸಮ್ ಟೈಮ್ಸ್ ಟಾರ್ಗೆಟ್ ರೀಚ್ ಆಗಿಲ್ಲ ಅಂತ ಕಮ್ಮಿ ಸಂಬಳ ಸಿಗ್ತಾ ಇರುತ್ತೆ. ಅಂದ್ರೆ 9 ರಿಂದ 10 ಸಾವಿರ. ಈ ವಿಷಯ ಚರಿತ್ರಾಗೂ ಗೊತ್ತು. ಅದಕ್ಕೆ ಅವನಿಗೆ ಬಟ್ಟೆ ತಗೊಳ್ಳೋದಕ್ಕೆಲ್ಲ ಇವಳೆ ದುಡ್ಡು ಕೊಡ್ತಾ ಇರ್ತಾಳೆ. ಚರಿತ್ರಾಗೆ ನೀನು ಖಂಡಿತ ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆಗ್ತೀಯಾ ಅಂತ ರವಿ ಯಾವಾಗ್ಲೂ ಮೋಟಿವೇಟ್ ಮಾಡ್ತಾ ಇರ್ತಾನೆ. ಹೀಗೆ ಸ್ಟೆಪ್ ಬೈ ಸ್ಟೆಪ್ ಬೆಳೆದು ಚರಿತ್ರ ಒಂದು ಕಾರ್ ತಗೋತಾಳೆ. ಇಬ್ರು ಅದೇ ಕಾರಲ್ಲೇ ಸುತ್ತಾಡೋದಕ್ಕೆ ಶುರು ಮಾಡ್ತಾರೆ. ಚರಿತ್ರ ರವಿಗೆ ಫೋನ್ ಇಂದ ಹಿಡಿದು ಅವನಿಗೆ ಬೇಕಾಗಿರೋ ವಸ್ತುಗಳನ್ನ ಕೊಡಿಸ್ತಾ ಇರ್ತಾಳೆ. ನಿನ್ಗೆ ಕಮ್ಮಿ ಸಂಬಳ ಬರುತ್ತೆ ಅಂತ ನನ್ಗೆ ಗೊತ್ತು, ಸೊ ನೀನ್ ಬೇಜಾರಾಗ್ಬೇಡ, ನಿನ್ಗೆ ನಾನಿದ್ದೀನಿ ಅಂತ. ಸೊ ಹೀಗಿರುವಾಗ ಚರಿತ್ರಾಗೆ ಒಂದು ದೊಡ್ಡ ಇವೆಂಟ್ ನಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಚಾನ್ಸ್ ಸಿಗುತ್ತೆ. ಒಳ್ಳೆ ಪೇಮೆಂಟ್ ಆಫರ್ ಮಾಡಿದ್ದಾರೆ ಅಂತ ರವಿ ಹತ್ರ ಶೇರ್ ಮಾಡ್ಕೋತಾಳೆ. ಯಾವ್ದೇ ಇವೆಂಟ್ ನಡೆದ್ರೂನು ರವಿನ ಯಾವಾಗ್ಲೂ ಜೊತೆಲೆ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಸೊ ಇವೆಂಟ್ ಗೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ಬೇಕು ಅಲ್ವಾ, ಅದಕ್ಕೆ ಡೈಲಿ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಚರಿತ್ರಾಗೆ ಅಮೃತ ಅನ್ನೋ ಕ್ಲೋಸ್ ಫ್ರೆಂಡ್ ಇದ್ದಾಳೆ. ಅವಳು 5,000 ಕೇಳಿದ್ರಿಂದ ಅಮೃತ ಸ್ಟೇ ಆಗಿದ್ದ ಹಾಸ್ಟೆಲ್ ಹತ್ರ ಹೋಗಿ ದುಡ್ಡು ಕೊಡ್ತಾಳೆ. ಈಗ ಚರಿತ್ರ ಹೇಳಿದ್ದ ಆ ಇವೆಂಟ್ ಶುರು ಆಗಿದೆ. ಚರಿತ್ರ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಎಂದಿನಂತೆ ಅವಳಿಗೆ ಸಪೋರ್ಟ್ ಮಾಡೋದಕ್ಕೆ ರವಿ ಆಡಿಯನ್ಸ್ ಮಧ್ಯೆ ಕೂತ್ಕೊಂಡು ಚಪ್ಪಾಳೆ ತಟ್ತಾ ಇದ್ದಾನೆ. ರವಿನ ಡ್ರೆಸ್ಸಿಂಗ್ ರೂಮ್ ಗೆ ಕರೆದು ಹೇಗಿತ್ತು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅಂತ ಕೇಳ್ತಾಳೆ.
ಅದಕ್ಕೆ ರವಿ, ಡ್ಯಾನ್ಸ್ ಸೂಪರ್ ಆಗಿತ್ತು, ಅಷ್ಟೇ ಅಲ್ದೆ ನೀನ್ ನೋಡೋದಕ್ಕೆ ದೇವತೆ ತರ ಇದ್ದೀಯಾ ಅಂತ. ಸೊ ಅವಳ ಬ್ಯೂಟಿ ಬಗ್ಗೆ ಕಾಂಪ್ಲಿಮೆಂಟ್ ಕೊಟ್ಟಿದ್ರಿಂದ ಅವಳಿಗೆ ಫುಲ್ ಖುಷಿ ಆಗುತ್ತೆ. ಇವೆಂಟ್ ಮುಗ್ದ ಮೇಲೆ ರವಿ ತಂದಿದ್ದ ಬೈಕ್ ಸ್ಟಾರ್ಟ್ ಆಗ್ತಾ ಇಲ್ಲ. ಸೊ ಅದಕ್ಕೆ ವಿಕ್ರಮ್ ಹೇಗೂ ಇವನ್ ಫ್ರೆಂಡ್ ಆಗಿರೋದ್ರಿಂದ ಅವನ್ ಕಾರ್ ನಲ್ಲೇ ಡ್ರಾಪ್ ಕೇಳ್ತಾರೆ. ಅಲ್ಲೇ ಫಸ್ಟ್ ಟೈಮ್ ರವಿ ಚರಿತ್ರಾಗೆ ವಿಕ್ರಮ್ ನ ಪರಿಚಯ ಮಾಡಿಸ್ತಾನೆ. ಕೊನೆಗೆ ಒಂದಿನ ಚರಿತ್ರ ರವಿಗೆ ಕಿಸ್ ಮಾಡಿ ಇಂಡೈರೆಕ್ಟ್ ಆಗಿ ಲವ್ ಪ್ರಪೋಸ್ ಮಾಡ್ತಾಳೆ. ರವಿಗೆ ಕೂಡ ಇವಳನ್ನ ಕಂಡ್ರೆ ಇಷ್ಟ, ಆದ್ರೆ ಹೇಳ್ಕೊಂಡಿರಲ್ಲ ಅಷ್ಟೇ. ಇಬ್ರು ಒಬ್ರನ್ನ ಒಬ್ರು ಬಿಟ್ಟಿರೋದಕ್ಕೆ ಆಗೋದೇ ಇಲ್ಲ ಅನ್ನೋ ಲೆವೆಲ್ಗೆ ಕ್ಲೋಸ್ ಆಗ್ಬಿಡ್ತಾರೆ. ಆಮೇಲೆ ಚರಿತ್ರ ಫುಲ್ ಬ್ಯುಸಿ ಆಗಿದ್ರಿಂದ ಅವಳನ್ನ ಮೀಟ್ ಆಗೋದಕ್ಕಾಗಿಲ್ಲ ಅಂತ. ಆಗ ಪೊಲೀಸ್ ಕೇಳ್ತಾರೆ, ಕೊನೆಯದಾಗಿ ಯಾವಾಗ ನೋಡ್ದೆ ಅಂತ. ರವಿ ಹೇಳೋ ಪ್ರಕಾರ ಚರಿತ್ರಾಗೆ ಮೀನಾಕ್ಷಿ ಹೋಟೆಲ್ ನಲ್ಲಿ ಒಂದು ಮೀಟಿಂಗ್ ಇತ್ತು, ಒಂದು ದೊಡ್ಡ ಇವೆಂಟ್ ಗೆ ಆಫರ್ ಬಂದಿತ್ತು. ಸೊ ಅದಕ್ಕೆ ಅವಳು ಹೈದರಾಬಾದ್ಗೆ ಹೊರಟಿದ್ಲು. ನನ್ನ ಕೂಡ ಕರೆದ್ಲು, ಆದ್ರೆ ಕೆಲ್ಸ ಇದ್ದಿದ್ರಿಂದ ಹೋಗಿಲ್ಲ. ಅವಳು ತುಂಬಾ ಫೋರ್ಸ್ ಮಾಡಿದ್ಲು, ಆದ್ರೆ ನನ್ನಿಂದ ಹೋಗೋದಕ್ಕಾಗಿಲ್ಲ. ಹೈದರಾಬಾದ್ ಇಂದ ಬಂದ ಮೇಲೆ ಕಾಲ್ ಮಾಡ್ದೆ, ಆದ್ರೆ ಅವಳು ಪಿಕ್ ಮಾಡ್ತಾ ಇರ್ಲಿಲ್ಲ. ಅದೇ ಲಾಸ್ಟ್. ಆಮೇಲೆ ಅವಳನ್ನ ಮೀಟ್ ಆಗೇ ಇಲ್ಲ ಅಂತ. ಈಗ ಪೊಲೀಸ್ಗೆ ಆಗಸ್ಟ್ 14 ಚರಿತ್ರ ಕೊನೆಯದಾಗಿ ವಿಕ್ರಮ್ ಜೊತೆ ಹೋಲಿಲ್ಯಾಂಡ್ ಹೋಟೆಲ್ಗೆ ಡಿನ್ನರ್ಗೆ ಹೋಗಿರ್ತಾಳೆ ಅಲ್ವಾ. ಆ ಹೋಟೆಲ್ ನ ಸಿಸಿಟಿವಿ ಫುಟೇಜಸ್ ನ ಚೆಕ್ ಮಾಡ್ತಾರೆ. ಇಬ್ರು ಹೋಟೆಲ್ಗೆ ಹೋಗಿ ರಿಟರ್ನ್ 11:45ಗೆ ಹೊರಗಡೆ ಬಂದಿದ್ದಾರೆ. ವಿಕ್ರಮ್ ಹೊರಗಡೆ ಇದ್ದ ಸ್ಟಾಫ್ ಗೆ ಪಾರ್ಕಿಂಗ್ ಕಾರ್ಡ್ ಕೊಟ್ಟಿದ್ದಾನೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಚರಿತ್ರ ಕೂಡ ಪಾರ್ಕಿಂಗ್ ಕಾರ್ಡ್ ಕೊಟ್ಟಿದ್ದಾಳೆ. ಸೊ ಚರಿತ್ರ ವಿಕ್ರಮ್ ಜೊತೆ ಬಂದಿಲ್ಲ, ಅವಳದೇ ಕಾರಲ್ಲಿ ಬಂದಿದ್ದಾಳೆ. ಇದೇ ಪೊಲೀಸ್ಗೆ ಸಿಕ್ಕಿರೋ ಫಸ್ಟ್ ಲೀಡ್. ಬೇರೆ ಕಡೆ ಎಲ್ಲೆಲ್ಲ ಚರಿತ್ರ ಕಾರ್ ಓಡಾಡಿದೆ ಅಂತ ಚೆಕ್ ಮಾಡಿದಾಗ ಚರಿತ್ರ ಡಿನ್ನರ್ ಆದ್ಮೇಲೆ ಅವಳ ಮನೆಗೆ ಹೋಗೋ ರೂಟಲ್ಲಾಗ್ಲಿ ಅಥವಾ ವಿಕ್ರಮ್ ಮನೆಗೆ ಹೋಗೋ ರೂಟಲ್ಲಾಗ್ಲಿ ಅವಳ ಕಾರ್ ಪಾಸ್ ಆಗಿಲ್ಲ. ಕಂಪ್ಲೀಟ್ ಆಪೋಸಿಟ್ ಡೈರೆಕ್ಷನ್ ನಲ್ಲಿ ಹೋಗಿದೆ. ಮತ್ತೆ ನೆಕ್ಸ್ಟ್ ಡೇ ಏನಾದ್ರೂ ಅದೇ ರೂಟಲ್ಲೇ ರಿಟರ್ನ್ ಬಂದಿದ್ದಾಳ ಅಂತ ಫುಲ್ ಫುಟೇಜಸ್ ನ ಚೆಕ್ ಮಾಡ್ತಾರೆ. ಆದ್ರೆ ಚರಿತ್ರ ಬಂದೇ ಇಲ್ಲ. ಅದಕ್ಕೆ ಆದಿತ್ಯ ಚರಿತ್ರ ಕಾಣೆ ಆಗೋದಕ್ಕೂ ಮುಂಚೆ ಕಾಲ್ ಮಾಡಿ ಏನು ಮಾತಾಡದೆ ಆಮೇಲೆ ಮೆಸೇಜ್ ಮಾಡಿದ್ಲು ಅಂತ ಗೊತ್ತಾಗಿರುತ್ತೆ. ಆ ಕಾಲ್ ರೆಕಾರ್ಡಿಂಗ್ಸ್ ನ ಪ್ಲೇ ಮಾಡೋದಕ್ಕೆ ಹೇಳ್ತಾರೆ. ಅದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಂಡಾಗ ಆ ದಿನ ಆದಿತ್ಯ ವಿಕ್ರಮ್ ನ ಎಂಕ್ವೈರಿ ಮಾಡೋದಕ್ಕೆ ಅವನ್ ಮನೆಗೆ ಹೋದಾಗ ಅವನ್ ಕಾರ್ ನಲ್ಲಿ ಬರ್ತಿದ್ದ ಶಬ್ದ ಈ ಕಾಲ್ ರೆಕಾರ್ಡಿಂಗ್ಸ್ ನಲ್ಲೂ ಕೇಳಿಸ್ತಾ ಇದೆ. ಅದಕ್ಕೆ ಆದಿತ್ಯ ಹೇಳ್ತಾರೆ ಅದು ವಿಕ್ರಮ್ ದೇ ಕಾರ್. ಚರಿತ್ರ ಕಾರ್ ಕ್ಯಾಪ್ಚರ್ ಆಗಿದ್ದ ಲಾಸ್ಟ್ ಫುಟೇಜ್ ನ ಚೆಕ್ ಮಾಡಿದಾಗ ವಿಕ್ರಮ್ ನ ಕಾರ್ ಒಂದು ಟೋಲ್ ಗೇಟ್ ನ ಕ್ರಾಸ್ ಮಾಡಿರೋದು ಗೊತ್ತಾಗುತ್ತೆ. ಸೊ ಆ ಕಾರ್ ನಲ್ಲಿ ಚರಿತ್ರ ಇದ್ದಾಳ ಅಂತ ಪೂರ್ತಿ ಫುಟೇಜ್ ನ ಚೆಕ್ ಮಾಡೋದಕ್ಕೆ ಹೇಳ್ತಾರೆ. ಅಂಡ್ ವಿಕ್ರಮ್ ಕಾರ್ ನ ಕೂಡ ಚೆಕ್ ಮಾಡ್ಬೇಕು ಅಂತ. ಈಗ ಫುಲ್ ಫುಟೇಜ್ ನ ಚೆಕ್ ಮಾಡಿದಾಗ ಗೊತ್ತಾಗೋದು ಏನಂದ್ರೆ ಚರಿತ್ರ ಮನೆಯಿಂದ ವಿಕ್ರಮ್ ಕಾರ್ ನಲ್ಲಿ ವಿಕ್ರಮ್, ಚರಿತ್ರ ಕಾರ್ ನಲ್ಲಿ ಚರಿತ್ರ ಫಾಲೋ ಮಾಡ್ಕೊಂಡು ಹೋಟೆಲ್ ವರ್ಗೂ ಬಂದಿದ್ದಾರೆ. ಅಲ್ಲಿಂದ 12:35ಗೆ ಟೋಲ್ ಗೇಟ್ ನ ಕ್ರಾಸ್ ಮಾಡಿ 3:45ಗೆ ವಿಕ್ರಮ್ ಮಾತ್ರ ಬಂದಿದ್ದಾನೆ. ಚರಿತ್ರ ಕಾರ್ ಮಾತ್ರ ಟೋಲ್ ಗೇಟ್ ನ ಕ್ರಾಸ್ ಮಾಡಿ ಬಂದೇ ಇಲ್ಲ ಅನ್ನೋದು ಕನ್ಫರ್ಮ್ ಆಗುತ್ತೆ. ಅಂದ್ರೆ ಬೇರೆ ಬೇರೆ ಕಾರಲ್ಲೇ ಇಬ್ರು ಡಿನ್ನರ್ಗೆ ಹೋಗಿದ್ದಾರೆ. ಅಲ್ಲಿಂದ ಚರಿತ್ರ ಕಾರ್ ಅವ್ರ ಮನೆ ರೂಟಲ್ಲಿ ಹೋಗದೆ ಯಾಕೆ ಆಪೋಸಿಟ್ ಡೈರೆಕ್ಷನ್ ನಲ್ಲಿ ಹೋಗಿದೆ. 3 hours ಕಳೆದು ವಿಕ್ರಮ್ ಕಾರ್ ಮಾತ್ರ ರಿಟರ್ನ್ ಬಂದಿದೆ, ಆದ್ರೆ ಚರಿತ್ರ ಕಾರ್ ಬಂದೇ ಇಲ್ಲ. ಆದ್ರೆ ಎಂಕ್ವೈರಿ ಸಂದರ್ಭದಲ್ಲಿ ವಿಕ್ರಮ್ ಈ ವಿಷಯನ ನಮ್ಗೆ ಯಾಕೆ ಹೇಳಿಲ್ಲ. ಸೊ ವಿಕ್ರಮ್ ಮೇಲೆ ಡೌಟ್ ಶುರು ಆಗುತ್ತೆ. ಆದಿತ್ಯ ಒಂದು ಥಿಯರಿ ಹೇಳ್ತಾರೆ. 12:35ಗೆ ಹೋಟೆಲ್ ಇಂದ ಹೊರಟಿದ್ದಾರೆ, 3:45ಗೆ ವಿಕ್ರಮ್ ಮಾತ್ರ ರಿಟರ್ನ್ ಬಂದಿದ್ದಾನೆ ಅಲ್ವಾ. ಸೊ ಆ ಗ್ಯಾಪ್ ಅಲ್ಲಿ ಏನೋ ನಡೆದಿದೆ. ಅದಕ್ಕೆ ಸರ್ಚ್ ಟೀಮ್ಗೆ ಚರಿತ್ರ ಕಾರ್ ಹೋಗಿರೋ ರೂಟ್ ಅಲ್ಲಿ ಚೆಕ್ ಮಾಡೋದಕ್ಕೆ ಹೇಳ್ತಾರೆ. ಈ ಕಡೆ ಎಂಕ್ವೈರಿ ಮುಗಿಸಿ ಹೊರಗಡೆ ಬರ್ತಿರೋ ರವಿ ಚರಿತ್ರ ಜೊತೆ ಕಳೆದಿರೋ ಕ್ಷಣಗಳನ್ನ ನೆನಪು ಮಾಡ್ಕೋತಾ ಇದ್ದಾನೆ. ಆಕ್ಚುಲಿ ಇವರಿಬ್ರು ಮದ್ವೆಗೂ ಮುಂಚೆನೆ ಫಿಸಿಕಲ್ ರಿಲೇಶನ್ಶಿಪ್ ನಲ್ಲಿ ಇದ್ರು. ಅಷ್ಟೇ ಅಲ್ಲದೆ ಚರಿತ್ರ ಹೈದರಾಬಾದ್ಗೆ ಒಂದು ಇವೆಂಟ್ ಗೋಸ್ಕರ ಹೋಗಿರ್ತಾಳೆ ಅಲ್ವಾ. ಹೋಗ್ ರಿಟರ್ನ್ ಬಂದ್ಮೇಲೆ ಇವನ್ನ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿದ್ದಾಳೆ. ಕಾಲ್ ಮಾಡಿ ಅಟ್ಲೀಸ್ಟ್ ಹೊರಗಡೆ ಬಾ, ನಿನ್ನ ನೋಡ್ಬೇಕು ಅಂದ್ರೆ. ಅದಕ್ಕೆ ಅವಳು ನನ್ಗೆ ತಲೆನೋವು ಅಂತ ಸುಳ್ಳು ಹೇಳಿ ವಿಕ್ರಮ್ ಜೊತೆ ಸುತ್ತಾಡ್ತಾ ಇರ್ತಾಳೆ. ಇದನ್ನೆಲ್ಲ ನೋಡಿ ರವಿಗೆ ತುಂಬಾ ಹರ್ಟ್ ಆಗಿದೆ. ಚರಿತ್ರ ರಿಚ್ ಆದ್ಮೇಲೆ ಬೇರೆ ಅಪಾರ್ಟ್ಮೆಂಟ್ ಅಲ್ಲಿ ಸ್ಟೇ ಆಗಿರ್ತಾಳೆ. ಅವಳ ಬರ್ಡೇಗೆ ಗಿಫ್ಟ್ ಕೊಡೋದಕ್ಕೆ ಹೋದಾಗ ಸೆಕ್ಯೂರಿಟಿ ಒಳಗಡೆ ಬಿಡೋದಿಲ್ಲ. ಅವಳು ವರ್ಕ್ ಮಾಡೋ ಸ್ಟುಡಿಯೋ ಹತ್ರ ಹೋದಾಗ ಈವ್ನಿಂಗ್ ಕಾಲ್ ಮಾಡ್ತೀನಿ ಅಂತ ಹೇಳ್ತಾಳೆ, ಆದ್ರೆ ಕಾಲ್ ಮಾಡಲ್ಲ. ಅವನ್ ಹತ್ರ ಬಂದು ಮಾತಾಡೋದಕ್ಕೂ ಅವಳು ರೆಡಿ ಇಲ್ಲ. ಇದ್ರಿಂದ ರವಿ ದಿನ ಕಳೆದಂತೆ ಡಿಪ್ರೆಷನ್ಗೆ ಒಳಗಾಗ್ತಾನೆ. ಸೊ ಅವಳು ಅವಾಯ್ಡ್ ಮಾಡ್ತಿದ್ದ ವಿಷಯನ ರವಿ ಪೊಲೀಸ್ಗೆ ಹೇಳೇ ಇಲ್ಲ. ಈ ಕಡೆ ಪೊಲೀಸರು ವಿಕ್ರಮ್ ಕಾರ್ನ ಚೆಕ್ ಮಾಡ್ತಾರೆ. ಹಾಗೇನೆ ಕೊನೆಗೂ ಮಿಸ್ಸಿಂಗ್ ಆಗಿದ್ದ ಚರಿತ್ರ ಕಾರ್ ಇರೋ ಲೊಕೇಶನ್ ನ ಕಂಡು ಹಿಡಿತಾರೆ. ಅಲ್ಲೇನಾದ್ರೂ ಎವಿಡೆನ್ಸ್ ಸಿಗುತ್ತಾ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಫಾರೆನ್ಸಿಕ್ ರಿಪೋರ್ಟ್ ಪ್ರಕಾರ ಚರಿತ್ರ ಕಾರ್ ಹತ್ರ ಸಿಕ್ಕಿದ್ದ ಬ್ಲಡ್, ವಿಕ್ರಮ್ ಕಾರ್ ಸೀಟ್ ಅಲ್ಲಿ ಸಿಕ್ಕಿದ್ದ ಬ್ಲಡ್ ಎರಡು ಕೂಡ ಮ್ಯಾಚ್ ಆಗಿದೆ. ಅಷ್ಟೇ ಅಲ್ಲದೆ ಚರಿತ್ರ ಕಾರ್ ನಲ್ಲಿ ವಿಕ್ರಮ್ ನ ಫಿಂಗರ್ ಪ್ರಿಂಟ್ ಸಿಕ್ಕಿದೆ. ಜೊತೆಗೆ ಕ್ರೈಮ್ ಸೀನ್ ನಲ್ಲಿ ಚರಿತ್ರ ಫೋನ್ ನ ವಿಕ್ರಮ್ ತುಳಿದಿದ್ದಾನೆ. ಅದಕ್ಕೆ ಪ್ರೂಫ್ ಆಗಿ ಫೋನ್ ಮೇಲೆ ವಿಕ್ರಮ್ ನ ಶೂ ಪ್ರಿಂಟ್ ಇದೆ. ಸೊ ವಿಕ್ರಮ್ ಚರಿತ್ರನ ಅವನ ಔಟ್ ಹೌಸ್ ಗೆ ಕರ್ಕೊಂಡು ಹೋಗಿ ಕೊಲೆ ಮಾಡಿದ್ದಾನೆ.
ಹೇಗ್ ಕೊಲೆ ಮಾಡ್ದ, ಬಾಡಿ ಎಲ್ಲಿದೆ ಅಂತ ಗೊತ್ತಿಲ್ಲ. ಸೊ ಕೇಸ್ ಕ್ಲೋಸ್ ಮಾಡೋಣ ಅಂತ ಜೊತೆಗಿದ್ದ ಆಫೀಸರ್ ಹೇಳ್ತಾರೆ. ಆದ್ರೆ ಆದಿತ್ಯ ಕನ್ವಿನ್ಸ್ ಆಗ್ತಾ ಇಲ್ಲ. ರವಿ ನಮ್ಮಿಂದ ಏನೋ ಹೈಡ್ ಮಾಡ್ತಾ ಇದ್ದಾನೆ. ಆದ್ರೆ ಎಂಕ್ವೈರಿ ಸಂದರ್ಭದಲ್ಲಿ ಕಾನ್ಫಿಡೆಂಟ್ ಆಗಿ ಮಾತಾಡ್ದ. ಅಷ್ಟೇ ಅಲ್ಲದೆ ಅವನು ಇನ್ಶೂರೆನ್ಸ್ ಏಜೆಂಟ್ ಆಗಿರೋದ್ರಿಂದ ಚರಿತ್ರ ಹೆಸರಲ್ಲಿ ಟೋಟಲ್ 6 ಪಾಲಿಸೀಸ್ ಮಾಡಿಸಿದ್ದಾನೆ. ಅದ್ರ ವ್ಯಾಲ್ಯೂ 3 ಕೋಟಿ. ಅವನು ಎಂಕ್ವೈರಿ ಟೈಮ್ ಅಲ್ಲಿ ಏನ್ ಹೇಳ್ದ ನೆನ್ಪಿದ್ಯಾ? ಚರಿತ್ರ ಒಂದು ಬಿಗ್ ಇವೆಂಟ್ ಅಲ್ಲಿ ಡ್ಯಾನ್ಸ್ ಮಾಡಿದ್ಲು ಅಂತ. ಆದ್ರೆ ಅವ್ನು ಹೇಳಿದ್ದ ಡೇಟ್ಗೆ ಆತರ ಯಾವುದೇ ಇವೆಂಟ್ ನಡೆದೇ ಇಲ್ಲ. ಇದನ್ನೇ ಕ್ರಿಮಿನಲ್ ಮ್ಯಾನರಿಂಗ್ ಅಂತ ಕರೀತಾರೆ. ಇವ್ರ ಮನ್ಸಲ್ಲಿ ಒಂದಿರುತ್ತೆ, ಆದ್ರೆ ಹೊರಗಡೆ ಅವ್ರ ಆಕ್ಷನ್ ಬೇರೆ ತರನೇ ಇರುತ್ತೆ. ಸೊ ರವಿನ ಕೇರ್ಫುಲ್ ಆಗಿ ಡೀಲ್ ಮಾಡ್ಬೇಕು ಅಂತ. ಆದಿತ್ಯಗೆ ಡೌಟ್ ಏನಂದ್ರೆ ಚರಿತ್ರನ ಕೊಲೆ ಮಾಡಿರೋದು ವಿಕ್ರಮ ಅಥವಾ ರವಿನ ಅಂತ. ಈಗ ಚರಿತ್ರ ಕಾರಲ್ಲಿ ಸಿಕ್ಕಿದ್ದ ಬ್ಲಡ್ ಸ್ಟೈನ್ಸ್ ಅಂಡ್ ವಿಕ್ರಮ್ನ ಫಿಂಗರ್ ಪ್ರಿಂಟ್ಸ್ ಇಟ್ಕೊಂಡು ಅವನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರೆ ವಿಕ್ರಮ್ ಖಂಡಿತ ಯಾರಾದ್ರೂ ಕ್ರಿಮಿನಲ್ ಲಾಯರ್ ನ ಹೆಲ್ಪ್ ತಗೊಂಡು ಹೊರಗಡೆ ಬರ್ತಾನೆ. ಸಾಲಿಡ್ ಎವಿಡೆನ್ಸ್ ಇಲ್ದೆ ಏನು ಮಾಡೋದಕ್ಕಾಗಲ್ಲ. ಮುಖ್ಯವಾಗಿ ಚರಿತ್ರ ಡೆಡ್ ಬಾಡಿ ಸಿಕ್ಕಿಲ್ಲ. ಹೀಗಿರುವಾಗ ಈ ಕೇಸ್ ನ ಕ್ಲೋಸ್ ಮಾಡೋದು ತುಂಬಾ ಕಷ್ಟ. ಇನ್ನೊಂದು ಕಡೆ ಮೀಡಿಯಾದವರು ರವಿ ಸೇರಿದಂತೆ ಅವನ್ ಫ್ರೆಂಡ್ಸ್ ಹತ್ರ ಚರಿತ್ರ ಬಗ್ಗೆ ಕೇಳ್ತಾರೆ. ರವಿ ಚರಿತ್ರ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಿದ್ರೆ ಫ್ರೆಂಡ್ಸ್ ಹೇಳೋ ಪ್ರಕಾರ ಚರಿತ್ರ ಸರಿ ಇಲ್ಲ. ರವಿನ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾಳೆ. ಅವನೇ ಅವಳನ್ನ ಡೈಲಿ ಪಿಕಪ್ ಅಂಡ್ ಡ್ರಾಪ್ ಮಾಡ್ತಾ ಇದ್ದ. ಆದ್ರೆ ಅವಳು ಸ್ಟೆಪ್ ಬೈ ಸ್ಟೆಪ್ ಬೆಳೆದು ಇವನಿಗೆ ಕೈ ಕೊಟ್ಟು ವಿಕ್ರಮ್ ಜೊತೆ ಹೋದ್ಲು ಅಂತ. ಲೈವ್ ಟೆಲಿಕಾಸ್ಟ್ ಎಲ್ಲ ಆದ್ಮೇಲೆ ರವಿ ಆ ರಿಪೋರ್ಟರ್ ನ ಮೀಟ್ ಆಗ್ತಾನೆ. ಫ್ರೆಂಡ್ಸ್ ಹೇಳೋ ತರ ಚರಿತ್ರ ಕೆಟ್ಟ ಹುಡುಗಿ ಅಲ್ಲ, ಅವಳು ಒಳ್ಳೆ ಅವಳು. ವಿಕ್ರಮ್ ಚರಿತ್ರ ಜೀವನದಲ್ಲಿ ಮಾತ್ರ ಅಲ್ಲ, ತುಂಬಾ ಜನ ಹುಡುಗಿರ್ ಜೀವನದಲ್ಲಿ ಆಟ ಆಡಿದ್ದಾನೆ. ನೀವೇ ವಿಕ್ರಮ್ ಡಾರ್ಕ್ ಸೀಕ್ರೆಟ್ ನ ಹೊರ ಪ್ರಪಂಚಕ್ಕೆ ತೋರಿಸಬೇಕು ಅಂತ. ಅದಕ್ಕೆ ರಿಪೋರ್ಟರ್ ಹೇಳ್ತಾರೆ, ವಿಕ್ರಮ್ ವಿರುದ್ಧ ಏನಾದ್ರೂ ಎವಿಡೆನ್ಸ್ ಇದ್ರೆ ಕೊಡು ಅಂತ ಕೇಳಿದಾಗ ಒಂದು ಡೈರಿ ಕೊಡ್ತಾನೆ. ಈಗ ಆದಿತ್ಯ ಅವ್ರಿಗೆ ಒಂದು ಡೌಟ್. ಈಗಿನ ಕಾಲದಲ್ಲಿ ಕೇವಲ 5ರಿಂದ 6 ಜನ ಫಾಲೋವರ್ಸ್ ಇರೋ ಹುಡುಗಿರ್ ಕೂಡ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಕೌಂಟ್ ಇಟ್ಕೊಂಡಿದ್ದಾರೆ. ಆದ್ರೆ ಚರಿತ್ರ ಫೇಮಸ್ ಡಬ್ಬಿಂಗ್ ಆರ್ಟಿಸ್ಟ್. ಅಂದ್ರೂನು ಯಾಕೆ ಸೋಷಿಯಲ್ ಮೀಡಿಯಾ ಅಕೌಂಟ್ ಓಪನ್ ಮಾಡಿಲ್ಲ ಅಂತ. ಅದಕ್ಕೆ ರವಿಗೆ ಯಾವ್ದಾದ್ರು ಅಕೌಂಟ್ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಅದಕ್ಕೆ ರವಿ ಫ್ರೆಂಡ್ಸ್ ಐಡಿಲಿ ಲಾಗಿನ್ ಮಾಡಿ IP ಅಡ್ರೆಸ್ ನ ಚೆಕ್ ಮಾಡಿದಾಗ ಅದೇ IP ಅಡ್ರೆಸ್ ನಲ್ಲೇ ಚರಿತ್ರ ಅವ್ರ ಇನ್ಸ್ಟಾ ಅಕೌಂಟ್ ಸಿಗುತ್ತೆ. ಆದ್ರೆ ಡಿಆಕ್ಟಿವೇಟ್ ಮಾಡಿ ನಂತರ ಡಿಲೀಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಸೊ ರವಿ IP ಅಡ್ರೆಸ್ ಇಂದ ಚರಿತ್ರ ಇನ್ಸ್ಟಾ ಅಕೌಂಟ್ ನ ಡಿಲೀಟ್ ಮಾಡಿದ್ದಾರೆ. ವಿಕ್ರಮ್ ಅಂಡ್ ರವಿ ಇಬ್ರಲ್ಲಿ ಒಬ್ರಿಗೆ ನಿಜ ಗೊತ್ತಿದೆ. ಅವರು ನಿಜ ಹೇಳೋವರೆಗೂ ಈ ಕೇಸ್ ಕ್ಲೋಸ್ ಮಾಡೋದಕ್ಕಾಗಲ್ಲ. ಅದಕ್ಕೆ ಆದಿತ್ಯ ಒಂದು ಪ್ಲಾನ್ ಮಾಡ್ತಾರೆ. ಕಾಮನ್ ಆಗಿ ಒಬ್ಬ ವ್ಯಕ್ತಿ ಬೇರೆ ಯಾರನ್ನಾದ್ರೂ ನಂಬಿದ್ರೆ ಅವ್ನ್ ನಂಬಿರೋ ವ್ಯಕ್ತಿ ಅವ್ನ್ ನಂಬಿಕೆಗೆ ಡಿಸರ್ವಿಂಗ್ ಅಲ್ಲ ಅಂತ ನಾವೇನಾದ್ರೂ ಪ್ರೂವ್ ಮಾಡ್ಬಿಟ್ರೆ ಆಗ ಅವನು ಆ ವ್ಯಕ್ತಿ ಬಗ್ಗೆ ನಿಜ ಹೇಳೋದಕ್ ಶುರು ಮಾಡ್ತಾನೆ. ಸೊ ಇದೇ ಟ್ರಿಕ್ ನ ಫಾಲೋ ಮಾಡ್ಬೇಕು ಅಂತ. ಈ ಕಡೆ ಸರ್ಚ್ ಟೀಮ್ಗೆ ಒಂದು ಹುಡುಗಿ ಡೆಡ್ ಬಾಡಿ ಸಿಗುತ್ತೆ. ನೆಕ್ಸ್ಟ್ ಆದಿತ್ಯ ರವಿನ ಕರ್ಕೊಂಡು ಜೀಪಲ್ ಹೋಗ್ತಾ ಇದ್ದಾರೆ. ನೀನ್ ಚರಿತ್ರ ಬಗ್ಗೆ ಕೆಲವು ವಿಷಯಗಳನ್ನ ಮಾತ್ರ ಹೇಳಿದ್ದೀಯಾ, ಅದ್ ಸರಿ, ಯಾಕೆ ಚರಿತ್ರ ಹೆಸರಲ್ಲಿ ಅಷ್ಟೊಂದು ಪಾಲಿಸಿ ಮಾಡ್ಸಿದ್ಯಾ ಅಂತ ಕೇಳಿದಾಗ ರವಿ ಹೇಳ್ತಾನೆ, ಸಮ್ ಟೈಮ್ಸ್ ಟಾರ್ಗೆಟ್ ಫಿನಿಶ್ ಆಗಲ್ಲ, ಅದಕ್ಕೆ ಚರಿತ್ರ ಹೆಸರಲ್ಲೇ ಕಟ್ತೀನಿ. ಅದಕ್ಕೆ 7 to 8 ಪಾಲಿಸೀಸ್ ಇದೆ ಅವಳ ಹೆಸರಲ್ಲಿ ಅಂತ. ನೆಕ್ಸ್ಟ್ ರವಿ ಒಬ್ರು ರಿಪೋರ್ಟರ್ಗೆ ಒಂದು ಡೈರಿ ಕೊಟ್ಟಿದ್ದ ಅಲ್ವಾ, ಅವ್ರ ಹತ್ರ ಕರ್ಕೊಂಡು ಬರ್ತಾರೆ. ರಿಪೋರ್ಟರ್ ಹೇಳ್ತಾರೆ, ನೀನ್ ಕೊಟ್ಟಿದ್ದ ಡೈರಿ ಓದ್ದೆ, ಅದನ್ನ ಓದಿ ತುಂಬಾ ಬೇಜಾರಾಯ್ತು. ಅದಕ್ಕೆ ಆದಿತ್ಯ ಸರ್ಗೆ ಇನ್ಫಾರ್ಮ್ ಮಾಡಿ ನಿನ್ನ ಇಲ್ಲಿ ಕರ್ಸ್ಕೊಂಡೆ. ಅದ್ ಸರಿ, ಚರಿತ್ರ ಯಾಕೆ ನಿನ್ನಿಂದ ದೂರ ಹೋದ್ಲು? ಮೇ ಬಿ ಅವಳು ರಿಚ್ ಆಗ್ಬಿಟ್ಲು ಅಲ್ವಾ, ನೀನ್ ಹಾಗೇನೆ ಇದ್ಯಾ, ಅದಕ್ಕೆ ದೂರ ಆಗಿರ್ಬೋದು ಅಂತ ಚರಿತ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದಾಗ ರವಿ ಹೇಳ್ತಾನೆ, ಸರ್ ನಾನ್ ಅವತ್ತು ಇನ್ವೆಸ್ಟಿಗೇಷನ್ ಟೈಮ್ ಅಲ್ಲಿ ಕೆಲವು ವಿಷಯ ಹೇಳಿಲ್ಲ. ಚರಿತ್ರ ಹೈದರಾಬಾದ್ ಇಂದ ಬಂದ ಮೇಲೆ ಕಾಲ್ ಮಾಡಿದ್ಲು. ಇವತ್ ಮೀಟ್ ಆಗೋಣ ಅಂತ ಹೇಳ್ತಾ ಇದ್ಲು. ಆದ್ರೆ ಮೀಟ್ ಆಗೋದಕ್ ಬರ್ತಾನೆ ಇರ್ಲಿಲ್ಲ. ನೀವೆಲ್ಲ ಅನ್ಕೊಂಡಿರೋ ಹಾಗೆ ನಾನು ಹಾಗೂ ಚರಿತ್ರ ಕೇವಲ 3 ವರ್ಷಗಳಿಂದ ಕ್ಲೋಸ್ ಆಗಿಲ್ಲ. ಚಿಕ್ಕ ವಯಸ್ಸಿಂದನೂ ನನಗೆ ಚರಿತ್ರ ಅಂದ್ರೆ ತುಂಬಾ ಇಷ್ಟ. ನನ್ಗೆ ಅಂತ ಯಾರು ಇಲ್ಲ. ಸ್ಕೂಲಲ್ಲೇ ಮಲ್ಕೋತಾ ಇದ್ದೆ. ಲೋಕನಾಥ್ ಅಂತ ಒಬ್ರು ಮೇಸ್ಟ್ರಿದ್ರು, ಅವರೇ ನನ್ನ ಸಾಕಿದ್ದು. ನಮ್ ಸ್ಕೂಲ್ ವಾಚ್ಮ್ಯಾನ್ ಸತ್ಯನಾರಾಯಣ ಅವ್ರ ಮಗಳೇ ಚರಿತ್ರ. ಅವ್ರ ತಾಯಿ ತೀರ್ ಹೋದ್ಮೇಲೆ ಅವ್ರ ತಂದೆ ಬೇರೆ ಅವ್ರನ್ನ ಮದ್ವೆ ಆದ್ರು. ಆದ್ರೆ ಸ್ವಲ್ಪ ದಿನಗಳಲ್ಲೇ ಚರಿತ್ರ ತಂದೆ ತೀರ್ ಹೋದ್ಮೇಲೆ ಅವ್ರ ಚಿಕ್ಕಮ್ಮನೆ ಚರಿತ್ರನ ಸಾಕಿದ್ದು. ಇಡೀ ಪ್ರಪಂಚದಲ್ಲೇ ನಮ್ ಲೋಕನಾಥ್ ಸರ್ ಬಿಟ್ರೆ ನನ್ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ದಿದ್ದು ಚರಿತ್ರ ಮಾತ್ರ. ನಾನೇನಾದ್ರೂ ತಪ್ಪು ಮಾಡಿದ್ರೆ ಬೈದು ಬುದ್ಧಿ ಹೇಳ್ತಾ ಇದ್ಲು. ಆ ದಿನ ಅವಳಿಗೆ ಹುಷಾರಿಲ್ಲ ಅನ್ನೋದು ಗೊತ್ತಾದ್ಮೇಲೆ ಹಾಸ್ಪಿಟಲ್ಗೆ ಹೋಗಿದ್ದೆ. ಆದ್ರೆ ಅವಳು ಸರಿಯಾಗಿ ಮಾತಾಡಿಲ್ಲ. ಅಷ್ಟರಲ್ಲಿ ವಿಕ್ರಮ್ ಬಂದಿದ್ರಿಂದ ನಾನಲ್ಲಿಂದ ಹೊರಟ್ಬಿಟ್ಟೆ ಅಂತ. ಚರಿತ್ರ ಯಾಕೆ ವಿಕ್ರಮ್ಗೆ ಅಷ್ಟೊಂದು ಇನ್ಫ್ಲುಯೆನ್ಸ್ ಆಗಿದ್ಲು ಅಂತ ಕೇಳಿದಾಗ ರವಿ ಹೇಳ್ತಾನೆ, ಚರಿತ್ರ ಮಾತ್ರ ಅಲ್ಲ, ಒಂದ್ಸಲ ವಿಕ್ರಮ್ ಕಣ್ ಬಿದ್ರೆ ಮುಗೀತು. ಯಾರೇ ಆಗಿದ್ರೂನು ಅವ್ನು ಹೇಳೋ ತರನೇ ಮಾಡ್ಬೇಕು, ಇಲ್ಲ ಅಂದ್ರೆ ಅವನಿಂದನೇ ಸಾಯ್ತಾರೆ. 4 years ಬ್ಯಾಕ್ ಅಮೃತ ಅನ್ನುವ ಹುಡುಗಿ ಇದ್ಲು. ಪಾಪ ಸಾಧಾರಣ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ವಿಕ್ರಮ್ ಡೈಲಿ ಅವಳಿಗೆ ಟಾರ್ಚರ್ ಮಾಡಿ ದುಡ್ಡು ಕೇಳ್ತಾ ಇದ್ದ. ಸ್ಟಾರ್ಟಿಂಗ್ ನಲ್ಲಿ ಸಣ್ಣ ಪುಟ್ಟ ಅಮೌಂಟ್ ಕೇಳಿದ್ರಿಂದ ಹೇಗೋ ಅಡ್ಜಸ್ಟ್ ಮಾಡಿ ಕೊಡ್ತಾ ಇದ್ಲು. ಆದ್ರೆ ಸಡನ್ ಆಗಿ ಒಂದಿನ 4000 ಕೇಳಿದ್ದಾನೆ. ಬೇರೆ ದಾರಿ ಇಲ್ದೆ ಫ್ರೆಂಡ್ಸ್ ಹತ್ರ ಸಾಲ ಮಾಡಿ ದುಡ್ಡು ಕೊಟ್ಟಿದ್ದಾಳೆ.
ಹೀಗೆ ತುಂಬಾ ಜನರ ಹತ್ರ ಸಾಲ ಮಾಡಿದ್ರಿಂದ ಕಾಲೇಜ್ಗೆ ಹೋಗೋದಕ್ಕೆ ಹೆದರ್ತಾ ಇದ್ಲು. ಕೊನೆಗೆ ಅವಳಿಂದ ಇನ್ಮೇಲೆ ದುಡ್ಡು ಕೊಡೋದಕ್ಕಾಗಲ್ಲ ಅನ್ನೋದು ಗೊತ್ತಾದ್ಮೇಲೆ ಕಿಶೋರ್ ಅಂತ ನನ್ ಫ್ರೆಂಡ್ ಇದ್ದಾನೆ, 40,000 ಕೊಡ್ತೀನಿ ಅಂದ. ಆದ್ರೆ ಅವನಿಗೆ ನಿನ್ ನ್ಯೂಡ್ ಪಿಕ್ಸ್ ಬೇಕಂತೆ ಅಂತ ಕೇಳಿದ್ದಾನೆ. ಆದ್ರೆ ಅಮೃತ ಒಪ್ಪಿಲ್ಲ. ಆ ದಿನ ರಾತ್ರಿ ಅವಳಿಗೆ ಒಂದು FB ಲಿಂಕ್ ಬಂದಿದೆ. ಅದ್ರಲ್ಲಿ ಅಮೃತ ಪ್ರೈವೇಟ್ ವಿಡಿಯೋ ಲೀಕ್ ಆಗಿತ್ತು. ನಾನ್ ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ವಿಕ್ರಮ್ ಹೆದರ್ಸೋದಕ್ಕೆ ಶುರು ಮಾಡಿದ್ದಾನೆ. ಬೇರೆ ದಾರಿ ಇಲ್ದೆ ಅಮೃತ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದಾಳೆ. ಆದ್ರೆ ಧೈರ್ಯ ಸಾಲಿಲ್ಲ. ಬೇರೆ ದಾರಿ ಇಲ್ದೆ ವಿಕ್ರಮ್ ಹೇಳ್ದಂಗೆ ನ್ಯೂಡ್ ಪಿಕ್ಸ್ ನ ಕಳಿಸಿದ್ದಾಳೆ. ಅಂದ್ರೂನು ಅವಳಿಗೆ ಪದೇ ಪದೇ ಟಾರ್ಚರ್ ಮಾಡಿದ್ರಿಂದ ಅಮೃತ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ತಾನೆ. ಆಗ ಆದಿತ್ಯ ಕೇಳ್ತಾರೆ, ಅಮೃತ ಅಂದ್ರೆ ರೀಸೆಂಟ್ಲಿ ಮಿಸ್ಸಿಂಗ್ ಸೂಸೈಡ್ ಕೇಸ್ ಅಲ್ವಾ ಅಂತ. ರಿಪೋರ್ಟರ್ ಹೇಳ್ತಾರೆ, ಹೌದು, ಇದುವರೆಗೂ ಯಾರು ಕೂಡ ಕೇಸ್ ಫೈಲ್ ಮಾಡಿಲ್ಲ ಅಂತ. ಸರಿ, ಇದೆಲ್ಲ ನಿನ್ಗೆ ಹೇಗ್ ಗೊತ್ತು? ಅಮೃತ ಹೇಗ್ ನಿನ್ಗೆ ಪರಿಚಯ ಆದ್ಲು? ನೀನು ಇಷ್ಟೊತ್ತು ಹೇಳಿದ್ದೆಲ್ಲ ಅಮೃತ ಈ ಡೈರಿನಲ್ಲಿ ಬರ್ದಿದ್ದಾಳೆ. ಅಂದ್ರೆ ವಿಕ್ರಮ್ ಅವಳಿಗೆ ಹೇಗೆಲ್ಲ ಟಾರ್ಚರ್ ಮಾಡ್ತಿದ್ದ ಅಂತ ಎಲ್ಲ ವಿಷಯ ಬರ್ದಿದ್ದಾಳೆ. ಈ ಡೈರಿ ಹೇಗ್ ಸಿಕ್ತು ನಿನ್ಗೆ ಅಂತ ರವಿನ ಕೇಳ್ತಾರೆ. ಆದ್ರೆ ರವಿ ಏನು ಹೇಳ್ತಾ ಇಲ್ಲ. ಈಗ ಆದಿತ್ಯ ರವಿಗೆ ಒಂದು ಶಾಕಿಂಗ್ ವಿಷಯ ಹೇಳ್ತಾರೆ. ಅದೇನಂದ್ರೆ ಚರಿತ್ರ ಡೆಡ್ ಬಾಡಿ ಸಿಕ್ಕಿದೆ ಅಂತ. ಇದ್ರಿಂದ ರವಿಗೆ ಶಾಕ್ ಆಗುತ್ತೆ. ಈಗ್ಲೇ ರವಿ ನಿಜವಾಗ್ಲೂ ಏನ್ ನಡೀತು ಅನ್ನೋದ್ನ ಹೇಳೋದಕ್ ಶುರು ಮಾಡ್ತಾನೆ. ಆ ದಿನ ಆಗಸ್ಟ್ 9th. ಅವಳು ಕಾಣೆ ಆಗೋದಕ್ಕೆ ಎಕ್ಸಾಕ್ಟ್ಲಿ 1 ವಾರದ ಮುಂಚೆ ಚರಿತ್ರ ನನ್ನ ಹುಡ್ಕೊಂಡ್ ಬಂದಿದ್ಲು. ಅವಳನ್ನ ನೋಡಿ ನಾನು ತುಂಬಾ ಎಮೋಷನಲ್ ಆಗ್ಬಿಟ್ಟೆ. ಆಗ್ಲೇ ಚರಿತ್ರ ಕೆಲವೊಂದು ಶಾಕಿಂಗ್ ವಿಷಯಗಳನ್ನ ಹೇಳಿದ್ಲು. ಅದೇನಂದ್ರೆ ವಿಕ್ರಮ್ನ ಸಾಯಿಸ್ಬಿಡೋಣ ಅಂತ. ನನ್ಗೆ ಗಾಬರಿ ಆಯ್ತು. ಅಂದ್ರೂನು ಸರಿ ಸಾಯಿಸ್ಬಿಡೋಣ ಅಂದೆ. ಆಗ್ಲೇ ಏನ್ ನಡೀತು ಅನ್ನೋದ್ನ ಡೀಟೇಲ್ ಆಗಿ ಹೇಳಿದ್ಲು. ಅವಳಿಗೆ ಅನ್ನೋನ್ ನಂಬರ್ ಇಂದ ಒಂದು ಮೆಸೇಜ್ ಬಂದಿದೆ. ನೋಡಿದ್ರೆ ಅದ್ರಲ್ಲಿ ನಮ್ ಪ್ರೈವೇಟ್ ವಿಡಿಯೋಸ್ ಅಂಡ್ ಫೋಟೋಸ್ ಎಲ್ಲ ಇತ್ತಂತೆ. ಬೇರೆ ದಾರಿ ಇಲ್ದೆ ಮೆಸೇಜ್ ಅಲ್ಲಿ ಹೇಳ್ದಂಗೆ ಅನ್ನೋನ್ ನಂಬರ್ ಇಂದ ಮೆಸೇಜ್ ಮಾಡಿದವರು ಕರೆದಿದ್ದ ಜಾಗಕ್ಕೆ ಹೋಗಿದ್ದಾಳೆ. ಆಗ್ಲೇ ಗೊತ್ತಾಗಿದೆ ಇದೆಲ್ಲ ಮಾಡ್ತಿರೋದು ವಿಕ್ರಮ್ ಅಂತ. ಅವನ್ ಜೊತೆ ಮಾತಾಡಿದ್ದಾಳೆ. ವಿಕ್ರಮ್ನ ಫಸ್ಟ್ ಕಂಡೀಷನ್ ಏನಂದ್ರೆ ಚರಿತ್ರ ನನ್ನ ಮೀಟ್ ಆಗ್ಬಾರ್ದು. ಅದಕ್ಕೆ ಚರಿತ್ರ ನನ್ನ ಅವಾಯ್ಡ್ ಮಾಡ್ತಾ ಇದ್ಲು. ಮೀರಿ ಏನಾದ್ರೂ ಮೀಟ್ ಆದ್ರೆ ಈ ವಿಡಿಯೋನ ಸೋಷಿಯಲ್ ಮೀಡಿಯಾನಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೆದರ್ಸಿದ್ದಾನೆ. ಹೀಗೆ ವಿಕ್ರಮ್ ಅವಳಿಂದ ತುಂಬಾ ದುಡ್ಡು ಕಿತ್ಕೊಂಡಿದ್ದಾನೆ. ಕೊನೆಗೆ ಅವಳು ನನ್ನ ಹತ್ರ ಬಂದಾಗ ಊಟ ಮಾಡಿ 2 ದಿನ ಆಗಿತ್ತು ಅನ್ನೋದು ಗೊತ್ತಾಯ್ತು. ಆಗ್ಲೇ ಅವಳ ಫ್ರೆಂಡ್ ಅಮೃತ ವಿಕ್ರಮ್ ಇಂದ ಸೂಸೈಡ್ ಮಾಡ್ಕೊಂಡಿರೋ ವಿಷಯ, ವಿಕ್ರಮ್ ಅವಳಿಗೆ ಕೊಡ್ತಿದ್ದ ಟಾರ್ಚರ್ ಬಗ್ಗೆ ಅಮೃತ ಬರ್ದಿದ್ದ ಡೈರಿ ನನ್ಗೆ ಕೊಟ್ಲು. ವಿಕ್ರಮ್ ನ ಕೊಂದ್ರೆ ನಮ್ ಲೈಫ್ ಹಾಳಾಗುತ್ತೆ. ಅದಕ್ಕೆ ಚರಿತ್ರ ಒಂದು ಪ್ಲಾನ್ ಮಾಡಿದ್ಲು. ಅದೇನಂದ್ರೆ ವಿಕ್ರಮ್ ನನ್ನ ಕೊಲೆ ಮಾಡಿದ್ದಾನೆ ಅನ್ನೋ ತರ ಅವನ್ನ ಫ್ರೇಮ್ ಮಾಡ್ಬೇಕು. ಈ ಡೈರಿನ ಮೀಡಿಯಾಗೆ ಕೊಟ್ಟು ಅಮೃತಗೆ ಅವನು ಕೊಟ್ಟಿರೋ ಟಾರ್ಚರ್ ಬಗ್ಗೆ ಗೊತ್ತಾಗೋ ತರ ಮಾಡಿದ್ರೆ ಈ ಕೇಸ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಒನ್ಸ್ ಅವನ್ನ ಪೊಲೀಸರು ಅರೆಸ್ಟ್ ಮಾಡಿದ್ಮೇಲೆ ಬೇರೆ ಎಲ್ಲಾದ್ರೂ ಹೋಗಿ ಜೀವನ ಮಾಡೋಣ ಅಂತ ಹೇಳಿದ್ಲು. ನನ್ಗೂ ಅದೇ ಸರಿ ಅನ್ನಿಸ್ತು. ಅದಕ್ಕೆ ಚರಿತ್ರ ಡೆತ್ ನ ಫೇಕ್ ಮಾಡಿ ಹೇಗಾದ್ರೂ ವಿಕ್ರಮ್ ನ ಫ್ರೇಮ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಪ್ಲಾನ್ ಪ್ರಕಾರ ಆಗಸ್ಟ್ 14th ಈವ್ನಿಂಗ್ ವಿಕ್ರಮ್ಗೆ ಕಾಲ್ ಮಾಡಿ ಹೋಲಿ ಲ್ಯಾಂಡ್ ಹೋಟೆಲ್ಗೆ ಡಿನ್ನರ್ ಗೆ ಕರೆಯೋದಕ್ಕೆ ಹೇಳ್ದೆ. ಚರಿತ್ರ ಹಂಗೆ ಮಾಡಿದ್ಲು. ಯಾವ ಕಾರಲ್ಲಿ ಹೋಗ್ಬೇಕು, CCTVಯಲ್ಲಿ ಏನ್ ಕ್ಯಾಪ್ಚರ್ ಆಗ್ಬೇಕು, ಏನ್ ಕ್ಯಾಪ್ಚರ್ ಆಗ್ಬಾರ್ದು, 14th ನೈಟ್ ಆದ್ಮೇಲೆ ಚರಿತ್ರ ಎಲ್ಲಿರ್ಬೇಕು, ಮತ್ತೆ ನಾವಿಬ್ರು ಯಾವಾಗ ಮೀಟ್ ಆಗ್ಬೇಕು ಅಂತ ಪಕ್ಕ ಪ್ಲಾನ್ ರೆಡಿ ಮಾಡಿದ್ವಿ. ಚರಿತ್ರ ಬ್ಲಡ್ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ಪ್ಲಾನ್ ಪ್ರಕಾರ ಚರಿತ್ರ ವಿಕ್ರಮ್ನ ಡಿನ್ನರ್ಗೆ ಬರೋ ಹಾಗೆ ಮಾಡಿದ್ಲು. ಅವಳು ಕಾರ್ ಕೀನ ಹೋಟೆಲ್ ಹೊರಗಡೆ ಇದ್ದ ನನ್ ಕೈಗೆ ಕೊಟ್ಲು. ಈ ವಿಷಯ ವಿಕ್ರಮ್ಗೆ ಗೊತ್ತಾಗಿಲ್ಲ. ಹಾಗೇನೆ ನಾನು ಚರಿತ್ರ ಕಾರ್ನಲ್ಲಿ ವಿಕ್ರಮ್ ಕಾರ್ನ ಫಾಲೋ ಮಾಡಿದೆ. ಹೇಗೋ ವಿಕ್ರಮ್ನ ಕನ್ವಿನ್ಸ್ ಮಾಡಿ ಟೋಲ್ ಗೇಟ್ ನ ಕ್ರಾಸ್ ಮಾಡಿ ನಾನು ಚರಿತ್ರ ಯಾವಾಗ್ಲೂ ಮೀಟ್ ಆಗ್ತಿದ್ದ ಸ್ಪಾಟ್ಗೆ ಚರಿತ್ರ ವಿಕ್ರಮ್ನ ಕರ್ಕೊಂಡು ಹೋದ್ಲು. ಪ್ಲಾನ್ ಮಾಡಿದ ಪ್ರಕಾರ ನಾನು ದೂರದಲ್ಲೇ ವೇಟ್ ಮಾಡ್ತಾ ಇದ್ದೆ. ಅವರಿಬ್ರು ಹೋದ್ಮೇಲೆ ಚರಿತ್ರ ಕಾರ್ನ ಒಂದ್ ಜಾಗದಲ್ಲಿ ಬಿಟ್ಟು ವಿಕ್ರಮ್ನ ಫಿಂಗರ್ ಪ್ರಿಂಟ್ಸ್, ಚರಿತ್ರೆಯಿಂದ ಕಲೆಕ್ಟ್ ಮಾಡಿದ್ದ ರಕ್ತ, ಇದನ್ನೆಲ್ಲ ಕಾರ್ ಹತ್ರ ಹಾಕಿ ಅವನ್ ವಿರುದ್ಧ ಎವಿಡೆನ್ಸ್ ಸಿಗೋ ತರ ಮಾಡ್ದೆ. ಚರಿತ್ರ ಬಿಟ್ಟೋಗಿದ್ದ ಫೋನ್ ನಲ್ಲಿ ವಿಕ್ರಮ್ನ ಶೂ ಪ್ರಿಂಟ್ ಬರೋ ತರ ಸೆಟ್ ಮಾಡಿದೆ. ಹೀಗೆ ಎಲ್ಲ ಸೆಟ್ ಮಾಡಿ ರಿಟರ್ನ್ ಬಂದಾಗ ಅಷ್ಟರಲ್ಲಿ ಚರಿತ್ರ ವಿಕ್ರಮ್ ಕಾರಲ್ಲೇ ಮನೆಯವರೆಗೂ ಡ್ರಾಪ್ ತಗೊಂಡು ಫ್ರೆಂಡ್ಸ್ ಇಲ್ದಿರೋ ಟೈಮ್ ನೋಡಿ ಮನೆಗ್ ಬಂದ್ಲು. ಪ್ಲಾನ್ ಪ್ರಕಾರ ಅವತ್ತಿಂದ ನಮ್ಮಿಬ್ಬರ ನಡುವೆ ಯಾವ್ದೇ ಮೆಸೇಜ್ ಆಗ್ಲಿ ಕಾಲ್ಸ್ ಆಗ್ಲಿ ಇರಬಾರ್ದು. ಅವಳು ಎಲ್ಲಿ ಹೈಡ್ ಆಗಿರ್ಬೇಕು ಅಂತ ಮೊದ್ಲೇ ಪ್ಲಾನ್ ಮಾಡಿದ್ವಿ. ಆದ್ರೆ ಇವತ್ತು ಅವಳು ಸತ್ತೋಗಿದ್ದಾಳೆ ಅಂದ್ರೆ ನಂಬೋದಕ್ಕೆ ಆಗ್ತಿಲ್ಲ. ಫ್ಲೈಟ್ ಟಿಕೆಟ್ಸ್ ಕೂಡ ಬುಕ್ ಆಗಿದೆ. ಇವತ್ತೇ ಟ್ರಾವೆಲ್ ಮಾಡ್ಬೇಕಿತ್ತು ಅಂತ. ಸರಿ, ಗುಡ್ ಟೀಮ್ ವರ್ಕ್ ಅಂತ ಹೇಳಿ ಆದಿತ್ಯ ರವಿನ ಕಳಿಸ್ತಾರೆ. ಈಗ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಈ ಕೇಸ್ ಕ್ಲೋಸ್ ಆಗಿದೆ ಅಂತ ವಿಕ್ರಮ್ ಹೇಗೆಲ್ಲ ಬ್ಲಾಕ್ ಮೇಲ್ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ವಿಕ್ರಮ್ ಒಬ್ಬ ಬಿಸ್ನೆಸ್ ಮ್ಯಾನ್, ಅಂದ್ರೂನು ಅವನಿಗೆ ಒಂದು ಡಾರ್ಕ್ ಸೈಡ್ ಇದೆ. ಅದೇನಂದ್ರೆ ಬ್ಲಾಕ್ ಮೇಲ್. ಫಸ್ಟ್ ಒಂದು ಹುಡುಗಿನ ಸೆಲೆಕ್ಟ್ ಮಾಡಿ ಅವ್ರ ಸೀಕ್ರೆಟ್ ನ ಕಂಡು ಹಿಡಿತಾನೆ. ಸೀಕ್ರೆಟ್ ಏನು ಇಲ್ಲ ಅಂದ್ರೆ ಕೆಲವೊಂದು ಅಡ್ವಾನ್ಸ್ ಟೂಲ್ ನ ಯೂಸ್ ಮಾಡ್ಕೊಂಡು ಇವನೇ ಅವ್ರ ವಿರುದ್ಧ ಸೀಕ್ರೆಟ್ ನ ಕ್ರಿಯೇಟ್ ಮಾಡ್ತಾನೆ. ಅವ್ರ ಪ್ರೈವೇಟ್ ವಿಡಿಯೋಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾನೆ.
ಅದಕ್ಕಿಂತ ಮುಂಚೆ ಆ ಹುಡುಗಿರ್ಗೆ ಯಾರಾದ್ರೂ ಲವರ್ಸ್ ಅಥವಾ ರಿಲೇಟಿವ್ಸ್ ಇದ್ರೆ ಅವ್ರನ್ನ ಅವಾಯ್ಡ್ ಮಾಡೋದಕ್ಕೆ ಹೇಳ್ತಾನೆ. ಕೊನೆಗೆ ಆ ಹುಡುಗಿ ಸಪೋರ್ಟ್ಗೆ ಯಾರು ಬರ್ದೇ ಇರೋ ಸಿಚುವೇಶನ್ ನ ಕ್ರಿಯೇಟ್ ಮಾಡಿ ದುಡ್ಡು ಕೀಳೋದಕ್ಕೆ ಶುರು ಮಾಡ್ತಾನೆ. ಲವರ್ಸ್ ಮಾಡಿರೋ ಸೀಕ್ರೆಟ್ ಚಾಟ್ ಅಥವಾ ತಗೊಂಡಿರೋ ಸೀಕ್ರೆಟ್ ವಿಡಿಯೋ ಇದೇ ಅವನ್ ಮೇನ್ ವೆಪನ್. 500 ಹಿಡಿದು ಕೋಟಿಗಟ್ಲೆವರೆಗೂ ಹಣ ಕಿತ್ಕೊಂಡಿರೋ ಕೇಸಸ್ ಇದೆ. ವಿಕ್ರಮ್ಗೋಸ್ಕರ ದೊಡ್ಡ ಟೀಮೇ ಇದೆ. ಈಗ ನಾವು ಅವನ್ ಟೀಮ್ ಹಾಗೂ ವಿಕ್ರಮ್ನ ಅರೆಸ್ಟ್ ಮಾಡಿದ್ದೀವಿ. ಈ ರೀತಿ ವಿಕ್ರಮ್ನ ಬ್ಲಾಕ್ ಮೇಲ್ಗೆ ಬಲಿಯಾದವರಲ್ಲಿ ಚರಿತ್ರ ಕೂಡ ಒಬ್ಳು. ಅವಳನ್ನ ಡಿನ್ನರ್ಗೆ ಕರ್ಕೊಂಡು ಹೋಗಿ ಅಲ್ಲಿಂದ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗಿ ಕೊಲೆ ಮಾಡಿದ ನಂತರ ಚರಿತ್ರ ಬಾಡಿನ ಕೆರೆಗೆ ಬಿಸಾಡಿದ್ದಾನೆ. ರೀಸೆಂಟ್ಲಿ ನಮ್ ಟೀಮ್ ಅವರು ಆ ಬಾಡಿನ ಪತ್ತೆ ಹಚ್ಚಿದ್ರು. ಸೊ ಚರಿತ್ರ ಕೇಸ್ ಕ್ಲೋಸ್ ಆಗಿದೆ ಅಂತ. ಈಗ ಪ್ರೆಸ್ ಮೀಟ್ ಎಲ್ಲ ಆದ್ಮೇಲೆ ಜೊತೆಗಿದ್ದ ಆಫೀಸರ್ ಕೇಳ್ತಾರೆ, ಸರ್ ನೀವು ಮೀಡಿಯಾ ಮುಂದೆ ಏನ್ ಹೇಳಿಕೆ ಕೊಡ್ಬೇಕು ಅಂತ ಹೇಳ್ಕೊಟ್ಟಿದ್ರೋ ಅದನ್ನೇ ಹೇಳಿಕೆ ಕೊಟ್ಟಿದ್ದೀವಿ. ನಿಜವಾಗ್ಲೂ ಏನ್ ನಡೀತು ಹೇಳಿ, ಚರಿತ್ರೆಗೆ ಏನಾಯ್ತು ಅಂತ. ಈಗ್ಲೇ ಆದಿತ್ಯ ಒಂದು ಟ್ವಿಸ್ಟ್ ಕೊಡ್ತಾರೆ. ಆಕ್ಚುಲಿ ಚರಿತ್ರ ಬದುಕಿದ್ದಾಳೆ. ಸತ್ಯ ಏನು ಅನ್ನೋದು ಗೊತ್ತಾಗ್ಲಿ ಅಂತ ರವಿಗೆ ಚರಿತ್ರ ಸತ್ತೋಗಿದ್ದಾಳೆ ಅಂತ ನಂಬಿಸ್ದೆ. ಆಗ್ಲೇ ಅವನು ಅವರಿಬ್ರು ಪ್ಲಾನ್ ಬಗ್ಗೆ ಹೇಳ್ದ. ಸೊ ಸತ್ಯ ಗೊತ್ತಾದ್ಮೇಲೆ ಏನು ಹೆದರ್ಬೇಡ, ನಿಮ್ ಪ್ಲಾನ್ ಪ್ರಕಾರ ಚರಿತ್ರ ಸ್ಟೇ ಆಗಿರೋ ಜಾಗದಲ್ಲೇ ಇದ್ದಾಳೆ. ಅಲ್ಲೋಗಿ ನೀವಿಬ್ರು ಪ್ಲಾನ್ ಮಾಡಿದ ಪ್ರಕಾರ ಬೇರೆ ದೇಶಕ್ಕೆ ಹೋಗಿ ಆರಾಮಾಗಿರಿ. ನಾವು ಚರಿತ್ರನ ವಿಕ್ರಮ್ ಕೊಲೆ ಮಾಡಿದ್ದಾನೆ ಅಂತ ಮೀಡಿಯಾಗೆ ಹೇಳಿಕೆ ಕೊಟ್ಟು ಕೇಸ್ನ ಕ್ಲೋಸ್ ಮಾಡ್ತೀವಿ ಅಂದೆ. ಹೇಗೂ ಅವರಿಬ್ರು ವಿಕ್ರಮ್ ವಿರುದ್ಧ ಕ್ರಿಯೇಟ್ ಮಾಡಿದ್ದ ಎವಿಡೆನ್ಸ್ ಗಳು ಸಾಕಿತ್ತು. ಅಷ್ಟೇ ಅಲ್ಲದೆ ರೀಸೆಂಟ್ಲಿ ನಮ್ಗೆ ಸಿಕ್ಕಿದ್ದ ಬಾಡಿಲಿ ಫೇಸ್ ಗುರ್ತೆ ಸಿಗದೆ ಇರೋ ರೇಂಜ್ಗೆ ಡ್ಯಾಮೇಜ್ ಆಗಿತ್ತು. ಅದೇ ಚರಿತ್ರ ಅಂತ ಅವನಿಂದ ಸತ್ಯ ಹೊರ ಬರೋ ಹಾಗೆ ಮಾಡ್ದೆ. ಅವನು ಕೂಡ ನಂಬಿ ಸತ್ಯ ಹೇಳೋದಕ್ ಶುರು ಮಾಡ್ದ. ಸೊ ಅವರಿಬ್ರು ಎಲ್ಲಾದ್ರೂ ಸಂತೋಷವಾಗಿರ್ಲಿ ಬಿಡಿ ಅಂತ. ಈ ಕಡೆ ಚರಿತ್ರನ ನೋಡಿ ರವಿ ಅಳ್ತಾ ಇದ್ದಾನೆ. ಚರಿತ್ರ ಬದುಕಿದ್ದಾಳೆ ಅನ್ನೋದು ಗೊತ್ತಾದ್ಮೇಲೆ ಜೊತೆಗಿದ್ದ ಆಫೀಸರ್ಗೆ ಶಾಕ್ ಆಗುತ್ತೆ. ಈಗ ಎಂಡ್ ಕಾರ್ಡ್ ಅಲ್ಲಿ ಹೇಳಿರೋ ಪ್ರಕಾರ ಇದು ನೈಜ ಘಟನೆ ಆಧಾರಿತ. ಚರಿತ್ರ ಹಾಗೂ ರವಿ ಎಲ್ಲೋ ಆರಾಮಾಗಿದ್ದಾರೆ, ಆದ್ರೆ ಬೇರೆ ಐಡೆಂಟಿಟಿಯಲ್ಲಿ. ವಿಕ್ರಮ್ ಈ ಕೇಸಲ್ಲಿ ಹೋರಾಟ ಮಾಡಿ ಕೊನೆಗೆ ಪ್ಯಾರಲೈಸ್ ಆಗಿ ಸತ್ತೋದ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.